ನಿನ್ನೆ ನಡೆದಂತ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಏನು ಬಿಜೆಪಿ ನಾಯಕರುಗಳು ಕೆಲವೊಂದು ಮಾತುಗಳನ್ನ ಹೇಳಿದಿರಿ. ಅದರಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡೋದಾದ್ರೆ, STS ಅವರಿಗೆ ಬದ್ಧತೆ ಇದೆಯಾ, ಆ ವ್ಯಕ್ತಿಗೆ ಬದ್ಧತೆ ಇದೆಯಾ, ಪಕ್ಷಕ್ಕೆ ಬದ್ಧತೆ ಇದೆಯಾ ಅಂತ ಮಾತಾಡಿದಿರಿ. ಸ್ವಾಮಿ, ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಇದೇ ಸೋಮಶೇಖರ್ ಅವರು ಬಿಜೆಪಿಲಿ ಎಲೆಕ್ಷನ್ ನಿಲ್ಬೇಕಾದ್ರೆ ನಿಮ್ಮದೇ ಮುಖಂಡರು, ನಿಮ್ಮದೇ ನಾಯಕರು ಸೋಮಶೇಖರ್ನ ಸೋಲಿಸಿ ನಾವು 25 ಕೋಟಿ ಕೊಡ್ತೀವಿ ಅಂತ ಹೇಳಿ ನೀವು ಒಂದು ರೆಕಾರ್ಡಿಂಗ್ ನ ನಿಮ್ಮದೇ ಆದಂತ ಲೀಡರ್ಗಳಿಗೆ ನೀವು ಕಳಿಸಿದ್ರಲ್ಲ, ನಿಮಗ್ ಬದ್ಧತೆ ಇದೆಯೇ? ಬದ್ಧತೆ ಇದೆಯೇ? ಮೊದಲನೇದಾಗಿ STS ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಹಕ್ಕಿದೆಯೇ? ನಿಮ್ಗೆ ನೈತಿಕತೆ ಇದೆಯೇ? ನನ್ನ ಪ್ರಶ್ನೆ ಇದು. ಎರಡನೇದು, ಇಷ್ಟು ಸಾಕ್ಷಿಗಳು ನಿಮ್ಗೆ ಸಿಕ್ಕದ ಮೇಲೂ ಆ ವ್ಯಕ್ತಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಅದೇ ವ್ಯಕ್ತಿಯನ್ನ ನೀವು ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಲ್ಲ, ನಿಮ್ಮ ಪಕ್ಷಕ್ಕೆ ಬದ್ಧತೆ ಇದೆಯೇ? ನಿಮಗ್ ಬದ್ಧತೆ ಇದೆಯೇ? ಹೇಳಿ. ನೀವು ಯಾವ ನೈತಿಕತೆ ಆಧಾರದ ಮೇಲೆ ಶಾಸಕರನ್ನ ST ಸೋಮಶೇಖರ್ ಅವ್ರನ್ನ ಈ ಪ್ರಶ್ನೆ ಮಾಡ್ತೀರಿ? ಮೊದಲನೇ ಪ್ರಶ್ನೆ. ಎರಡನೇದು, ಶೋಭಾ ಕರಂದ್ಲಾಜೆ ಮೇಡಮ್ ಅವರು KJP BJP ಅಂತ ಆಟ ಆಡ್ಕೊಂಡು ಬಂದ್ರಲ್ವಾ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ. ಒಬ್ರು MP ಆಗಿರೋಂಥವ್ರು, ಅವರು ಮಾಡಿದ್ರೆ ನಿಮ್ಗೆ ಸರಿ. 30 ರಿಂದ 40 ವರ್ಷಗಳ ಕಾಲ ಸತತವಾಗಿ ಕಾಂಗ್ರೆಸ್ ಇಂದ ಹುಟ್ಟಿ ಬೆಳೆದು ಬಂದು ಎಲ್ಲೋ ನೀವು ಜಾಮನ್ ಕೊಡ್ತೀರಿ, ಯಾರಿಗೋ ಒಬ್ರಿಗೆ ಅನುಕೂಲ ಆಗುತ್ತೆ, ನನ್ನಿಂದ ಒಬ್ಬರಿಗೆ ಸರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗಿರ್ಬೋದು ನಮ್ಮ ಶಾಸಕರು, ಇಲ್ಲ ಅನ್ನಲ್ಲ. ಆದ್ರೆ ನಿಮ್ಗೆ ಅವ್ರನ್ನ ಉಳಿಸ್ಕೊಳ್ಳೋ ಅಂತ ನೈತಿಕತೆ ನಿಮ್ಮಲ್ಲಿಲ್ಲ. ಯಾಕೆ ಬಿಟ್ಟು ಬಂದ್ರು ಅವ್ರು ನಿಮ್ಮನ್ನ? ಅದ್ ನಿಮ್ಗೆ ಚೆನ್ನಾಗಿ ಅರಿವಿದೆ. ಇಷ್ಟ ಆದ್ಮೇಲೆ ಮನುಷ್ಯ ತಪ್ಪು ಮಾಡೋದು ಸಹಜ, ಮನುಷ್ಯನೇ ತಪ್ಪು ಮಾಡೋದು, ಮತ್ತೆ ಬೇರೆ ಪ್ರಾಣಿಗಳೆಲ್ಲ ತಪ್ಪು ಮಾಡೋದು ಯಾರು ಕೇಳಲ್ಲ. ಆ ತಪ್ಪನ್ನ ಸರಿ ಮಾಡ್ಕೊಂಡು ಅವ್ರು ಸರಿ ದಾರಿಲಿ ಬರ್ತಾ ಇದ್ದಾರೆ, ಸರಿ ದಾರಿಲಿ ಹೋಗಕ್ ಮಾಡ್ತಿದ್ದಾರೆ. ಆದ್ರೆ ನೀವು ಉಚ್ಚಾಟನೆ ಮಾಡಿದಿರಲ್ವೇ, ಅವ್ರನ್ನ ಉಚ್ಚಾಟನೆ ಮಾಡಿದ್ಮೇಲೆ ರಾಜೀನಾಮೆ ಕೊಡು ಅಂತ ಏನಕ್ರಿ ಕೇಳ್ತೀರಾ? ಬರುತ್ತೆ ಎಲೆಕ್ಷನ್ 28ಕ್ಕೆ, ಅವತ್ತು ಅವರ ಬಲಾಬಲ ಏನು ಅನ್ನೋದನ್ನ ತೋರಿಸ್ತಾರೆ. ನಿಮ್ಮ ಬಲಾಬಲ ಏನು ಅನ್ನೋದನ್ನ ನೀವು ಅವತ್ತು ತೋರಿಸಿ. ಯಾಕೆ ಸುಮ್ನೆ ಪ್ರೆಸ್ ಮೀಟ್ಗಳು ಮಾಡಿ ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ? ರಾಜೀನಾಮೆ ಕೊಡೋದು ನೀವೆಲ್ಲ ಅವ್ರನ್ನ ಆಯ್ಕೆ ಮಾಡಿರೋದು, ಜನಗಳು ಆಯ್ಕೆ ಮಾಡಿರೋದು. ನಮ್ ಸರ್ ಹೇಳ್ದಂಗೆ ಜನಗಳು ಗುರುತಿಸಿ ಅವ್ರನ್ನ ರಾಜೀನಾಮೆ ಕೊಡೋದು ಬಿಡೋದು ಅವ್ರು ಮಾಡ್ಕೊಳ್ತಾರೆ. ಎರಡನೇ ಪ್ರಶ್ನೆ ಅದು. ಹಾಗಾದ್ರೆ ಈಗ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಬಿಜೆಪಿಗೆ ಬಂದು ಬಿಜೆಪಿಯಿಂದ ಮತ್ತೆ ಅವರು ಉಚ್ಚಾಟೆ ಕೊಡ್ಕೊಂಡು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇಂಡಿಪೆಂಡೆಂಟ್ ಆಗಿ ಅವರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ನೀವ್ ಹೇಳ್ತಿದ್ದೀರಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅಂತ, ಅಲ್ಲಿಗೆ ಹೋದ್ರು ಎಲ್ಲೂ ಹೋದ್ರು ಅಂತ ಹೇಳಿ ಅಂತ. ಸ್ವಾಮಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಮೊದಲು ದೇಶ ಉದ್ಧಾರ ಆಗಕ್ಕೆ ಮುಂಚೆ ನಮ್ಮ ಮನೆ ಉದ್ಧಾರ ಆಗ್ಬೇಕು. ನನ್ನ ಕ್ಷೇತ್ರ ಉದ್ಧಾರ ಆದ್ರೆ ಮುಂದಕ್ಕೆ ನಾವು ಹೆಜ್ಜೆ ಇಡಕ್ ಸಾಧ್ಯ. ಆ ನಿಟ್ಟಿನಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ರಕ್ಷಣೆಗೆ, ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನ ಬೇಕು ತಂದು ಮಾಡ್ತಿದಾರ್ರಿ, ಮಾಡ್ತಿದ್ದಾರೆ. 28 ಗೆಲ್ಬೇಕಲ್ವೇ? ನೀವು ಗೆಲ್ಬೇಕಲ್ವೇ? ಮಾಡಿ ನೀವು ಅಭಿವೃದ್ಧಿ ಕೆಲಸನ. ಶಾಸಕರು ಕುಕ್ಕರ್ ಕೊಟ್ರು, ಓಟನ್ನ ಗಿಟ್ಟಿಸ್ಕೊಂಡ್ರು ಅಂತ ಮಾತಾಡ್ತಿದ್ದೀರಲ್ಲ, ನೀವು ಕೊಡ್ರಿ ಕುಕ್ಕರ್ನ. ಯಾರ್ರಿ ಬೇಡ ಅಂದ್ರು? ಸೋಮಶೇಖರ್ ಬೇಡ ಅಂತ ಹೇಳಿದಾರ? ಇಲ್ವಲ್ಲ. ಮಾಡಿ ಅಭಿವೃದ್ಧಿ ಕೆಲಸನ, ತೋರಿಸಿ ನಿಮ್ದು ಬಲ ಏನು ಅನ್ನೋದನ್ನ. ಅದನ್ನೆಲ್ಲ ಬಿಟ್ಟು ಓಟ್ಗೋಸ್ಕರ ಹಾಗೆ ಮಾಡಿದ್ರು. ಓಟ್ಗೋಸ್ಕರ ರಾಜಕೀಯ ಇರೋದೇ ಓಟ್ಗೋಸ್ಕರ ರೀ. ಮಾಡ್ತಾರೆ, ನಿಮ್ದನ್ನ ನೀವು ಮಾಡಿ, ಅವ್ರದನ್ನ ಅವ್ರು ಮಾಡ್ತಾರೆ. ನಮ್ಮ ಶಾಸಕರ ಬಗ್ಗೆ ಮಾತಾಡೋ ಅಂತ ಹಕ್ಕು ನಿಮಗಿಲ್ಲ. ನಿಮ್ಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾಯಕರು ನಮ್ಮ ಶಾಸಕರನ್ನ ಕರೆದು 2 ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ನಮ್ಗೆ ಕೊಟ್ರು. ನೀವು MP ಆಗಿದ್ರಿ ಅಲ್ವಾ? ನಿಮ್ಮ ಪಕ್ಷದವರೇ ಅಲ್ವಾ? ನಿಮ್ಮ ಪಕ್ಷದ ನಾಯಕರೇ ಅಲ್ವಾ? ನಿಮ್ಮನ್ನ ಯಾಕೆ ಕರೀಲಿಲ್ಲ? ನಿಮಗೆ ಯಾಕೆ ಆ ಕಾರ್ಯಕ್ರಮ ಕೊಡ್ಲಿಲ್ಲ? ನಿಮ್ಮ ನಾಯಕತ್ವದಲ್ಲಿ ಯಾಕೆ ಅದನ್ನ ಮಾಡ್ಲಿಲ್ಲ? ಯಾಕೆಂದ್ರೆ ಗೊತ್ತಿತ್ತು ಅವ್ರಿಗೆ, ಶಾಸಕರೇ ಇದಕ್ಕೆ ಅತ್ಯುತ್ತಮವಾದ ವ್ಯಕ್ತಿ, ಅವರೇ ಇದನ್ನ ಮಾಡ್ಸಕ್ಕೆ ಯೋಗ್ಯರು, ಅವ್ರಿಗೆ ಇದಕ್ಕೆ ಮಾಡೋ ಅಂತ ಸಮರ್ಥನೆ ಇದೆ ಅಂತ ಹೇಳಿ ಗೊತ್ತಿತ್ತು ಅವ್ರಿಗೆ. ಹಂಗ ನಿಮ್ಮವರೇ, ನಿಮ್ಮ ನಾಯಕರೇ ನಿಮ್ಮನ್ನ ಆಗ್ದಿದ್ಮೇಲೆ, ನಮ್ದೇ ಇದ್ದದ್ಮೇಲೆ ನಾವ್ ಹೆಂಗ್ರಿ ನಿಮ್ಮನ್ನ ನಂಬೋದು ಹೇಳಿ? ಎರಡನೇದು, ಇನ್ನೊಂದು ಮುಖ್ಯವಾದ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಂಸದ ಆಗಿದ್ದೀರಿ, 5 ವರ್ಷಗಳ ಕಾಲ ಇರುತ್ತೆ. ಈ 5 ವರ್ಷಗಳ ಕಾಲದಲ್ಲಿ ನಮ್ಮ ನಾಯಕರು, ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಈಗಾಗಲೇ ನಮ್ಮ ಶಾಸಕರ ಒಂದು ಸಾಕ್ಷಿ ಗುಡ್ಡೆಗಳು ಬೇಕಾದಷ್ಟಿದೆ, ಪುಟಗಟ್ಲೆ ಇದೆ, ನೋಡ್ಬೋದು. ಅವ್ರದ ಸಾಕ್ಷಿ ಅಭಿವೃದ್ಧಿಗಳನ್ನ ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಪ್ರೆಸ್ ಮೀಟ್ ಸಾಲಲ್ಲ. ಅಂತದ್ರಲ್ಲಿ ನೀವು 5 ವರ್ಷ ನಿಮ್ಮ ಆಳ್ವಿಕೆಯಲ್ಲಿ
ನಿಮ್ಮ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಏನು, ಸಾಕ್ಷಿ ಗುಡ್ಡೆಗಳು ಏನಿದೆ ತೋರಿಸಿ ಅದನ್ನ. ಇಷ್ಟನ್ನ ಹೇಳ್ತಾ ನಾನು ಎಲ್ಲದೂ ಹೇಳೋದಿಷ್ಟೇನೆ, ನಮ್ಮ ಶಾಸಕರ ಬಗ್ಗೆ ಮಾತಾಡೋ ನೈತಿಕತೆ ಹಕ್ಕು ನಿಮಗಿಲ್ಲ. ದಯಮಾಡಿ 28ಕ್ಕೆ ನಿಮ್ಮ ಭೇಟಿ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಮಸ್ಕಾರ.